ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಸಮಾಚಾರ ಸಂತೆಗೆ. ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟು ಚಿಕ್ಕಮಗಳೂರಿಗೆ ಹೋಗ್ತಾಯಿದ್ದೀನಿ, ಹಾಗೆ ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನೀರು ಆನ್ ಮಾಡಿದೆ. ಸದ್ಯಕ್ಕೆ ಕರೆಂಟ್ ಇತ್ತು, ಒಂದೊಂದ್ಸಲ ಹೋಗ್ಬಿಡ್ತಿತ್ತು. ಆದಷ್ಟು ಚೆನ್ನಾಗಿದೆ, ಕರೆಂಟ್ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಹಾಲು ಎತ್ತಿಟ್ಕೊಂಡಿದ್ದೆ ನಾನು ಬೆಳಗ್ಗೆ ಕಾಫಿ ಮಾಡೋಕ್ಕೆ ಅಂತಲೇ. ಯಾಕಂದರೆ ಡೈಲಿ ಹಂಗೆ ಆಗ್ತಾಯಿದೆ, ಎಲ್ಲರೂ ಹೋಗುವಾಗ ಕಾಫಿ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಕುಡಿಯೋಕ್ಕೆ ಆಗೋಲ್ಲ. ಎದ್ದಾಗ ಫ್ರೆಶ್ ಆಗಿರ್ಬೇಕಂದ್ರೆ ನನಗೆ ಕಾಫಿ ಬೇಕು. ಇನ್ನು ನೋಡ್ಬೋದು ನೀವು 5 ಗಂಟೆ ಇರೋದ್ರಿಂದ ಬೆಳಕು ಕೂಡ ಆಗಿಲ್ಲ. ನಿನ್ನೆ ಸಾಯಂಕಾಲನೇ ನಾನು ಬಟ್ಟೆ ಎಲ್ಲ ಹಿಂಡಿಸ್ಬಿಟ್ಟು ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಏನೇನು ಬೇಕಾಯಿತು ನನಗೆ ಒಂದು ಸ್ವಲ್ಪ ಐಟಮ್ ಅಂದರೆ ಆಧಾರ್ ಕಾರ್ಡು, ಫೋನು, ಕರ್ಚೀಫು, ಒಂದು ಚಿಕ್ಕದು ವಾಟರ್ ಬಾಟಲು ಎಲ್ಲ ನಾನು ಈ ಚಿಕ್ಕ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಒಂದು ಬ್ಯಾಗ್ ಬೇಕಾಗಿತ್ತಲ್ಲ, ಅದಕ್ಕೆ ಇದೇ ಸರಿ ಅಂತ ಇದರಲ್ಲೇ ಇಟ್ಕೊಂಡಿದ್ದೆ. ಹಾಗೆ ನಿನ್ನೆ ಸಾಯಂಕಾಲನೇ ಐರನ್ ಮಾಡಿಕೊಂಡು ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದು ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಅಂದ್ಕೊಂಡು ಅದನ್ನು ಎತ್ಕೊಂಡು ಐರನ್ ಮಾಡ್ಕೊಳ್ಳೋಕೆ ತುಂಬ ಲೇಟ್ ಆಗುತ್ತೆ ಅಂತ ನೆನ್ನೆನೇ ಆ ಕೆಲಸ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ನಲ್ಲ, ಅಲಾರಾಮ್ ಬಡ್ಕೋತಿದ್ದ ತಕ್ಷಣವೇ ನಾನು ಎದ್ದು ಆಫ್ ಮಾಡಿ ನೀರು ಆನ್ ಮಾಡಿಕೊಂಡೆ. ನಿದ್ದೆ ಬರ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಬೇಗ ಹೋಗ್ಬೇಕಂತ ಬೇಗ ಎದ್ದೆ. ಕಾಫಿ ಮಾಡಿಕೊಂಡೆ. ಹಾಗೆ ಮನೆಗೆ ಅಮ್ಮಂಗೆ ಕಾಲ್ ಮಾಡಿದೆ, ನಾನು ಎದ್ದಿದ್ದೀನಿ, ಆಗಲೇ 5 ಗಂಟೆ ಆಗಿದೆ, ಎದ್ದೇಳಿ ಅಂತ. ಆಯಿತು, ಎದ್ದು ರೆಡಿ ಆಗ್ತೀವಿ ಅಂತ ಅಂದರು. ಕೆಲವೊಂದು ಸಲ ವಾಯ್ಸ್ ಕೊಡಬೇಕಂದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಯಾಕಂದರೆ ವಿಡಿಯೋ ನೋಡ್ಕೊಂಡು ಕೊಡಬೇಕಾಗುತ್ತೆ. ಕೆಲವೊಂದು ಸಲ ವಿಡಿಯೋ ಮಾಡುವಾಗ ಒಂದೇ ಸಮ ಮಾತಾಡಬೇಕಾಗುತ್ತೆ. ಕೆಲವೊಂದು ಸಲ ಅಲ್ಲೂ ತಪ್ಪಾಗುತ್ತೆ, ಇಲ್ಲೂ ತಪ್ಪಾಗುತ್ತೆ. ಅದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು, ಇದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಕಾಫಿ ಕುಡ್ಕೊಂಡೆ. ನೆಕ್ಸ್ಟು ಇನ್ನು ನೀರು ಗೀಝರ್ದು ಹಾಫೇ ಆಗಿರಲಿಲ್ಲ, ಆಗಲೇ ಅರ್ಧ ಗಂಟೆ ಮೇಲಾಗೋಯ್ತು. ಅದು ವೆಯ್ಟ್ ಮಾಡ್ತಾಯಿದ್ದೆ, ಯಾವಾಗ ಆಫ್ ಆಗುತ್ತೆ ಸ್ನಾನಕ್ಕೆ ಹೋಗೋಣ ಅಂತ. ಅಂತೂ ಇಂತೂ ಆಫ್ ಆಯಿತು. ಬಿಸಿನೀರು ಬಿಟ್ಕೊಂಡೆ ಸ್ನಾನ ಮಾಡೋದಕ್ಕೆ. ಟವೆಲೆಲ್ಲ ಎತ್ತಿಟ್ಕೊಂಡಿದ್ದೆ. 6 ಗಂಟೆ ಆಗಿತ್ತು. ನಾನು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಇನ್ನು ಬೆಳಕಾಗಿರಲಿಲ್ಲ. 6:15ಗೆ ಬೆಳಕಾಗೋದು. ಸರಿ, ಇನ್ನೂ ಟೈಮ್ ಇದೆಯಲ್ಲ ಅಂತ ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೆ. ಕಾರಲ್ಲಿ ಹೋಗೋದು ಅಂತ ಫಿಕ್ಸ್ ಆಗಿತ್ತು. ಅಪ್ಪ, ಅಮ್ಮ, ನಾನು, ಅಕ್ಕನ ಮಕ್ಕಳು ಕಾಲೇಜಿದೆ, ದುಡ್ಡೋರು ಅಂತ ಬರಲಿಲ್ಲ. ನಾವು 4 ಜನ ಅಷ್ಟೇ ಹೊರಟಿದ್ದು ಹೋಗೋಕ್ಕೆ. ಹಾಗೆ ನಮ್ಮ ಹಸ್ಬೆಂಡು ಕರ್ಕೊಂಡು ಹೋಗು ನನ್ನ ಮಗುನ ಅಂತಂದರು. ಬೇಡ, ಇವತ್ತೆಲ್ಲ ಕರ್ಕೊಂಡೋಗಿ ಮತ್ತೆ ತಿರುಪತಿಗೆ ಮಂಡೆ ಹೋಗಬೇಕು ಅಂತ ಹೇಳಿದರು. ಮತ್ತೆ ಅವಾಗೂ ಕರ್ಕೊಂಡೋದಾಗ ರಿಸ್ಕ್ ಅನಿಸುತ್ತೆ, ಅವನಿಗೆ ಮೈಕೈ ನೋವು ಬರುತ್ತೆ, ಬೇಡ ಮನೇಲೇ ಇರಲಿ ಅಂತ ಹೇಳಿಬಿಟ್ಟು ಅವನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಹಾಗೆ ಮಾಡು ಅಂತ ಅಂದರು ಹಸ್ಬೆಂಡು. ಇದು ನನ್ನ ಫೈನಲ್ ಲುಕ್ಕು. ನಾನು ಹೋಗೋ ಟೈಮಲ್ಲಿ ನನ್ನ ಮಗ ಎದ್ಬಿಟ್ಟು ಬಂದ ಕೆಳಗಡೆಯಿಂದ. ಮಲಗಿಸೋಕೆ ಹೋದೆ, ಮಲಗಲಿಲ್ಲ. ಸರಿ ಆಯಿತು ಅಂತ ಹಾಲು ಉಜ್ಜಿಸ್ದೆ, ಹಾಗೆ ಹಾಲು ಕೂಡ ಕುಡಿಸ್ದೆ. ಆಟೋ ಬುಕ್ ಮಾಡಿದೆ, ಆಟೋ ಬಂತು. ಆಟೋದಲ್ಲಿ ಹೊರಟೆ. ನಾನು ಆಟೋದಲ್ಲಿ ಹೊರಟಾಗಲೇ ಒಂದು 7:30 ಆಗಿತ್ತು. ಅಲ್ಲಿಂದ ಹೋಗೋಷ್ಟೇ ಒಂದು 15 ಮಿನಿಟ್ಸ್ ಮೇಲೆ ಆಯಿತು ಅಂತಲೇ ಹೇಳ್ಬೋದು. ಫೋನ್ ಮಾಡಿದರು, ಅಮ್ಮ ಎಲ್ಲಿದ್ದೀಯಾ, ಬಾ ಬೇಗ ಅಂತ. ಸರಿ, ಬರ್ತಾಯಿದ್ದೀನಿ, ಹೊರಟಿದ್ದೀನಿ ಅಂತ ಅಂದೆ. ಇನ್ನು ಡ್ರೈವರ್ ಬಂದಿರಲಿಲ್ಲ. ಸರಿ, ಅವ್ರು ಬರಲಿ, ಅಷ್ಟೊತ್ತು ಬರ್ತೀನಿ ಅಂತ ಹೇಳಿದೆ. ಆಯಿತು, ಬೇಗ ಬಾ ಅಂತ ಅಂದರು. ಅಪ್ಪ ಅಮ್ಮ ಪೂಜೆ ಸಾಮಾನು ತೊಗೊಂಡಿದ್ರು, ನಾನು ತೊಗೊಂಡಿರಲಿಲ್ಲ. ಹೋದ ಸಲ ಘಾಟಿ ಸುಬ್ರಹ್ಮಣ್ಯಗೆ 1 ತಿಂಗಳು ಮುಂಚೆ ಹೋಗಿದ್ವಿ. ಆಗ ಮಾಡಿಸಿದ್ದೆ ನಾನು ಪೂಜೆ. ಈಗೇನು ಬೇಡ ಅಂದ್ಬಿಟ್ಟು ನಾನೇನು ಪೂಜೆ ಸಾಮಾನು ತೊಗೊಂಡಿರಲಿಲ್ಲ. ಮನೆಗೆ ರೀಚ್ ಆದೆ, ಅಮ್ಮ ಮನೆಗೆ. ವಿಡಿಯೋ ಮಾಡ್ತೀನಿ ಅಂತ ನಮ್ಮ ಅಕ್ಕನ ಮಗನಿಗೆ ಹೇಳಿದೆ. ಅದಕ್ಕೆ ಬೇಡ ಅಂತ ಮುಖ ಮುಚ್ಕೋತಿದ್ದ. ಏನಾಗಲ್ಲ, ಪರವಾಗಿಲ್ಲ ಬಿಡು ಅಂತ ಒಂದು ಸ್ವಲ್ಪ ವಿಡಿಯೋ ತಕ್ಕೊಂಡೆ ಅವನದು ನಂದು.
ಹೋದ ಸಲ ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ ಹೋದಾಗ ನಮ್ಮಮ್ಮ ರೆಡಿಯಾಗಿದ್ದರು, ನಮ್ಮಪ್ಪ ರೆಡಿಯಾಗಿರಲಿಲ್ಲ. ಇವತ್ತು ಸ್ವಲ್ಪ ಲೇಟೇ ಆಗಿತ್ತಲ್ಲ, 7:30 ಮೇಲೆ ಆಗಿತ್ತು. ಅಪ್ಪ ಅಮ್ಮ ಎಲ್ಲ ರೆಡಿಯಾಗಿದ್ದರು, ಪೂಜೆ ಸಾಮಾನೆಲ್ಲ ತೊಗೊಂಡಿದ್ರು. ನಮ್ಮ ತಮ್ಮನ ಫ್ರೆಂಡ್ ಕಾರಲ್ಲಿ ಹೋಗೋಣ ಅವ್ರಿಗೆ ಹೇಳಿದ್ರು, ಅವ್ರು ಬಂದರು. ಸರಿ ಆಯಿತು ಅಂತ ಕಾರಲ್ಲಿ ಹೊರಟ್ವಿ ಎಲ್ಲರೂ ಪೂಜೆ ಸಾಮಾನು ತಗೊಂಡು. ಫಸ್ಟು ಮಧುರೆಗೆ ಹೋಗ್ಬಿಟ್ಟು ಆಮೇಲೆ ಘಾಟಿ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಮಾತಾಡ್ಕೋತಿದ್ರು ಅಪ್ಪ ಅಮ್ಮ ಎಲ್ಲ. ಸರಿ ಆಯಿತು ಅಂತ ಹಂಗೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಜಳಲಿ ಕ್ರಾಸ್ ಬಿಟ್ವಿ ನಾವು. ಹಾಗೆ ನಾವು ಬಿಟ್ಟಾಗ ಒಂದು 8:30 ಆಗಿತ್ತು ಟೈಮಿಂಗ್ಸು. ನಾವು ನಾಷ್ಟ ಏನು ಮಾಡ್ಕೊಂಡಿರಲಿಲ್ಲ, ಅಲ್ಲೆಲ್ಲಾದರೂ ತಿನ್ಕೊಳೋಣ ಹೋಟ್ಲಲ್ಲಿ ಅಂತ ಅಂದ್ಕೊಂಡಿದ್ವಿ. ಮಧುರೆಗೆ ಬಂದ್ವಿ. ಅಲ್ಲಿ ಪೂಜೆ ಸಾಮಾನು ನಾನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಪೂಜೆ ಮಾಡಿಸೋಣ ಅಂತ ಅಲ್ಲೇ ಪೂಜೆ ಸಾಮಾನು ಇಸ್ಕೊಂಡೆ. ಎಣ್ಣೆ ನಿಂಬೆಹಣ್ಣು ಕೊಟ್ಟರು ಪೂಜೆ ಸಾಮಾನು ಜೊತೆ ತೊಗೊಂಡೆ. ಅಷ್ಟೊಂದು ಜನ ಬೆಳಗ್ಗೆ ಬೇಗನೆ ನಾವು ಹೋಗಿದ್ದರಿಂದ ನಾವು ಹೋದಾಗ 9:30 ಆಗಿತ್ತು. ಆವಾಗೇನು ಅಷ್ಟೊಂದು ಜನ ಇರಲಿಲ್ಲ. ನಾವು ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಸ್ವಲ್ಪ ಜನ ಜಾಸ್ತಿ ಆದರು ಅಂತಲೇ ಹೇಳ್ಬೋದು. ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು, ವಿಡಿಯೋ ಫೋಟೋ ತಕ್ಕೋಬೇಡ ದೇವ್ರದ್ದು ಅಂತ, ತಕ್ಕೋಬಾರ್ದು ಅಂತ ಹೇಳ್ತಿದ್ರು ಒಳಗಡೆ ಎಲ್ಲ. ಆಮೇಲೆ ಈಗ ಎಲ್ಲೋದ್ರು ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಅಲ್ಲೇ ಹಾಕ್ಬಿಟ್ಟಿರ್ತಾರೆ, ಒಳಗಡೆ ಫೋಟೋ ವಿಡಿಯೋ ತಕ್ಕೊಳಂಗಿಲ್ಲ ಅಂತ. ನಾನು ಈಚೆಯಿಂದನೇ ಸ್ವಲ್ಪ ಆಗುತ್ತಾ ಅಂತ ನೋಡಿ ಸ್ವಲ್ಪ ತೊಗೊಂಡಿದ್ದೀನಿ ಈ ವಿಡಿಯೋ ಫೋಟೋ ನಾನು. ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಹೊರಗಡೆ ಬರೋಷ್ಟೊತ್ತಿಗೆ 10:30 ಆಯಿತು. ಸರಿ ನಾಷ್ಟ ಮಾಡೋಣ ಅಂತ ಅಲ್ಲಿ ಯಾರನ್ನೋ ಕೇಳಿದ್ವಿ, ಹೋಟೆಲ್ ಎಲ್ಲಿದ್ದೆ ಅಂತ. ಅಲ್ಲೆಲ್ಲೂ ಇರಲಿಲ್ಲ. ಅವ್ರು ಹೇಳಿದರು ದಾಸೋಹ ಅಲ್ಲಿ ಊಟ ಹಾಕ್ತಾರೆ ಹೋಗಿ ಅಂತ. ಸರಿ ಆಯಿತು ಅಂತ ನಾವು ದಾಸೋಹಕ್ಕೆ ಊಟಕ್ಕೆ ಬಂದ್ವಿ. ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ನೆಕ್ಸ್ಟು ಅಲ್ಲಿ ಫೋಟೋ ತಕ್ಕೊಂಡ್ವಿ ಸ್ವಲ್ಪ. ಗ್ಯಾಲರಿಯಲ್ಲಿ ಫೋಟೋ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಬಟ್ ವೀಡಿಯೋಗೆ ಆ್ಯಡ್ ಮಾಡುವಾಗ ಫೋಟೋ ಯಾಕೋ ನೀಟಾಗೆ ಬರ್ತಾಯಿಲ್ಲ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ನಾವು ಬರುವಾಗೂ 5 ನಿಮಿಷ ವೆಯ್ಟ್ ಮಾಡಿದ್ವಿ. ರೈಲ್ ಮೂವ್ ಆಗ್ತಿತ್ತು. ಹೋಗುವಾಗೂ ಅಷ್ಟೇ ರೈಲ್ ಮೂವ್ ಆಗ್ತಾಯಿತ್ತು. ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಅಪ್ಪ ಅಮ್ಮ ದೇವಸ್ಥಾನದ ಹತ್ರ ಇಳ್ಕೊಂಡ್ರು. ನಾನು ಗಾಡಿ ಪಾರ್ಕ್ ಮಾಡ್ತಿದ್ರು, ಅಲ್ಲೇ ಇಳ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಗಾಡಿ ಪಾರ್ಕ್ ಆದಮೇಲೆ ಇಳ್ಕೊಂಡು ನಡ್ಕೊಂಡು ಬಂದೆ 1-2 ರೌಡು. ಯಾಕಂದರೆ ಸ್ವಲ್ಪ ಕಾಲಲ್ಲೇ ಹಿಡ್ಕೊಂಡಂಗೆ ಅನ್ನಿಸ್ತಿತ್ತು. ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡ್ಕೊಂಡು ಹೋದೆ. ಒಬ್ಬಳೇ ಹೋಗ್ತಿದ್ದೆ. ಅಲ್ಲಿ ನೋಡಿ ಯಾರೂ ಜನನೇ ಇರಲಿಲ್ಲ. ದೇವಸ್ಥಾನದ ಹತ್ರ ಬಂದು ಫೋನ್ ಮಾಡಿದೆ ಅಪ್ಪ ಅಮ್ಮಗೆ. ಅಪ್ಪ ಅಮ್ಮ ಮುಡಿ ಕೊಡೋಕ್ಕೆ ಹೋಗಿದ್ದಾರೆ ಅಂತ ಅಂದರು, ಅಲ್ಲೇ ಇರು ಬರ್ತೀನಿ ಅಂತ. ಸರಿ ಆಯಿತು ಅಂತ ನಾನು ದೇವಸ್ಥಾನದ ಹತ್ರ ಹೋದೆ ಮೇಲುಗಡೆ. ಅಲ್ಲಿ ಒಂದು ಆಂಜನೇಯ ಟೆಂಪಲ್ ಇತ್ತು, ಅಲ್ಲಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಫೋನ್ ಮಾಡಿದ್ರು, ನಾವು ಇಲ್ಲಿದ್ದೀವಿ ಬಾ ಕೆಳಗಡೆ ಅಂತ. ಹೋದೆ. ಅಪ್ಪ ಎಲ್ಲ ಮುಡಿ ಕೊಟ್ಕೊಂಡು ಸ್ನಾನ ಮಾಡ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ರು. ಅಪ್ಪ ಅಮ್ಮ ಎಲ್ಲ ಜ್ಯೂಸ್ ಕುಡ್ಕೊಂಡ್ರು. ನಾನೊಂದು ಫ್ಯಾಂಟಾ ಬಾಟ್ಲು ತೊಗೊಂಡಿದ್ದೆ, ಅದು ಕುಡ್ಕೊಂಡೆ ಚಿಕ್ಕದು. ಹಾಗೆ ಅಮ್ಮ ಕಳ್ಳೆಕಾಯಿ ತೊಗೊಂಡಿದ್ರು, ಅಲ್ಲಿ ಕೋತಿಗಳಿರುತ್ತೆ ಹಾಕೋಣ ಅಂತ. ದೇವಸ್ಥಾನದ ಹೊರಗಡೆಯಿಂದ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡೆ. ಚೆನ್ನಾಗಿ ಬಂತು ಫೋಟೋ ವಿಡಿಯೋಸು. ಹಾಗೆ ಅಷ್ಟೊಂದೇನು ಜನ ಏನಿರಲಿಲ್ಲ. ಘಾಟಿ ಸುಬ್ರಹ್ಮಣ್ಯದಲ್ಲಿ ನಾವು ಹೋದ ಸಲ ಹೋದಾಗೂ ಅಷ್ಟೇ ಜಾಸ್ತಿ ಏನು ಜನ ಇರಲಿಲ್ಲ. ಎನಿ ಟೈಮ್ ಓಪನ್ ಇರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಓಪನ್ ಇರುತ್ತೆ. ಅಪ್ಪ ಅಮ್ಮ ನಾವು ಎಲ್ಲ ಒಟ್ಟಿಗೆ ಹೊರಟ್ವಿ. ದೇವಸ್ಥಾನದೊಳಗಡೆ ಇನ್ನೊಂದು ಕಡೆ ಸ್ವಲ್ಪ ಜನ ಪೂಜೆ ಮಾಡಿಸ್ತಿದ್ರು. ಏನಾದರೂ ಹರಕೆ ಹೊತ್ಕೊಂಡಿರ್ತಾರೆ ಅನಿಸುತ್ತೆ, ಅವರೆಲ್ಲ ಪೂಜೆ ಮಾಡಿಸ್ಕೋತಿದ್ರು. ದೇವಸ್ಥಾನದ ಹೊರಗಡೆ ವಿಡಿಯೋ ಮಾಡಿಕೊಂಡೆ, ಒಳಗಡೆ ಮಾಡ್ಕೊಳಕ್ಕಾಗಲಿಲ್ಲ. ದರ್ಶನ ಚೆನ್ನಾಗಾಯಿತು. ಬಿಸಿಲಿರೋದ್ರಿಂದ ನಮಗೆ ಊಟ ಮಾಡೋಕ್ಕಾಗಲಿಲ್ಲ ಮಧ್ಯಾಹ್ನ. ಅಲ್ಲಿ ಪ್ರಸಾದ ಕೊಟ್ಟಿದ್ರು, ಸ್ವಲ್ಪ ಹಾಗೆ ತಿನ್ಕೊಂಡ್ವಿ. ದೇವಸ್ಥಾನದಲ್ಲಿ ದೇವ್ರ ಪ್ರಸಾದ ಮನೆಗೆ ತೊಗೊಂಡಿದ್ರು ನನ್ನ ತಮ್ಮನ ಫ್ರೆಂಡು. ನಾವು ಈ ಕಡೆ ತಿರ್ಕೊಂಡು ತಿಂತಿದ್ವಿ ಪ್ರಸಾದನ. ಹಿಂದೆಗಡೆಯಿಂದ ಕೋತಿ ಬಂದು ಪ್ರಸಾದ ಎತ್ಕೊಂಡು ಪೂರ್ತಿ ಹೊರಟೋಯ್ತು. ಸದ್ಯಕ್ಕೆ ಅದರಲ್ಲೇನು ಮೊಬೈಲ್ ಇರಲಿಲ್ಲ.
ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೆಕ್ಸ್ಟ್ ವ್ಲಾಗ್ ನೀವು ನೋಡ್ಬೋದು. ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಅಲ್ಲಿ ಹತ್ರ ಈಶಾ ಫೌಂಡೇಶನ್ ಇದೆ ಅಂತ ಹೇಳಿದರು, ಹೋಗೋಣ ಅಂತ ಅಂದ್ಕೊಂಡ್ವಿ. ಅದು ನೈಟು ಲೈಟ್ ಸೆಟ್ಟಿಂಗ್ ಇದ್ದರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದರು. ಬಟ್ ಈಗ ಹೋದರೆ ನೈಟ್ 10 ಗಂಟೆ ಆಗುತ್ತೆ ಅಂತಂದರು. ಅವ್ರಿಗೂ ಕೆಲಸ ಇತ್ತು, ಹಾಗೆ ನಮಗೂ ಕೆಲಸ ಇತ್ತು. ನಾವು ಮಂಡೇ ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಅದಕ್ಕೋಸ್ಕರ ರಿಸ್ಕ್ ಬೇಡ, ಮನೆಗೆ ಹೋಗೋಣ, ಮತ್ತೆ ರೆಸ್ಟ್ ತೊಗೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ತಿರುಪತಿಗೆ ಹೋಗಿ ರೆಡಿ ಆಗಬೇಕು ಅಂದ್ಬಿಟ್ಟು ಮನೆಗೆ ಹೊಟ್ಬಿಡೋಣ ಅಂತ ನಾವು ರಿಟರ್ನ್ ಮನೆಗೆ ಬಂದ್ವಿ. ನಾವು ಬಂದಾಗ ಒಂದು 5 o'clock ಆಗಿತ್ತು. ನಾನು ಬಂದಾಗ ನಮ್ಮ ಅಪ್ಪ ಅಮ್ಮ ಅವರು ಕಾಮಾಕ್ಷಿಪಳ್ಳಿದಲ್ಲಿ ಡ್ರಾಪ್ ಮಾಡಿಕೊಂಡು ನಾನು ಅದೇ ಗಾಡಿಯಲ್ಲಿ ನಮ್ಮ ಮನೆ ಹತ್ರ ನಾನು ಡ್ರಾಪ್ ಮಾಡಿಸ್ಕೊಂಡೆ. ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ಕೀಪ್ ಸ್ಮೈಲಿಂಗ್. ಅಂಟಿಲ್ ದೆನ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.